ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣಕ್ಕೆ ದೇಶದ ನಾನಾ ರಾಜ್ಯಗಳಿಂದ ಪ್ರತಿನಿತ್ಯ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ. ಇಲ್ಲಿ ಕಳ್ಳತನ ಅನ್ನೋದು ಕಾಮನ್ ಆಗಿದೆ. ಹೀಗೆ ಮೊಬೈಲ್ ಕಳೆದುಕೊಂಡ ಆಸಾಮಿಯೊಬ್ಬ ಠಾಣೆಗೆ ನುಗ್ಗಿ ರಾಡ್ನಿಂದ ಹಲ್ಲೆ ಮಾಡಿ ಅಟ್ಟಹಾಸ ಮೆರೆದಿದ್ದಾನೆ. ಹಾಗಿದ್ರೆ ಆತ ಗಲಾಟೆ ಮಾಡೋದಕ್ಕೆ ಕಾರಣ ಏನು? ಆಕೆಗೆ ಯಾಕೆ ಹಲ್ಲೆ ಮಾಡ್ದ ಅಂತ ಹೇಳ್ತೀವಿ, ಕೇಳಿ. ಬೆಂಗಳೂರಿನಲ್ಲಿ ಲೇಡಿ ಪೊಲೀಸರಿಗೆ ರಕ್ಷಣೆಯೇ ಇಲ್ವಾ? ಗರ್ಭಿಣಿ ಪೇದೆಗೆ ರಾಡ್ನಿಂದ ಹಲ್ಲೆ ಮಾಡಿದ ಕಿರಾತಕ. ದೂರು ಪಡೆಯಲು ತಡವಾಗಿದ್ದಕ್ಕೆ ಹಲ್ಲೆ, ಆರೋಪಿ ಬಂಧನ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ನೆತ್ತಿ ಜಿಟಿ ಎನ್ನುವಂತಹ ಕರುಣಾಜನಕ ದುರಂತವೊಂದು ಸಂಭವಿಸಿದೆ. ಮೆಜೆಸ್ಟಿಕ್ ರೈಲ್ವೆ ಪೊಲೀಸ್ ಠಾಣೆಯ ಪ್ಲಾಟ್ಫಾರ್ಮ್ 6ರ ಬಳಿ ಕರ್ತವ್ಯದಲ್ಲಿದ್ದ 7 ತಿಂಗಳ ಗರ್ಭಿಣಿ ಕಾನ್ಸ್ಟೇಬಲ್ ಶಿಲ್ಪಾ ಮೇಲೆ ಉತ್ತರ ಭಾರತದ ಮೂಲದ ಯುವಕನೊಬ್ಬ ಕಬ್ಬಿಣದ ರಾಡ್ನಿಂದ ತಲೆಗೆ 7-8 ಬಾರಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ. ಮೊಬೈಲ್ ಕಳೆದು ಹೋಗಿದೆ ಎಂದು ದೂರು ನೀಡಲು ಬಂದಿದ್ದ ಯುವಕ ಮಾತ್ರೆ ತೆಗೆದುಕೊಂಡ ಮೇಲೆ ವಿಶ್ರಾಂತಿ ಪಡೆದಿದ್ದ ಶಿಲ್ಪಾ ಅವರ ಬಳಿ ಏಕಾಏಕಿ ಕೂಗಾಟ ನಡೆಸಿ ರಾಡ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ತೀವ್ರವಾಗಿ ಗಾಯಗೊಂಡಿರುವ ಶಿಲ್ಪಾ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ನನಗೆ ರಾತ್ರಿ ಹೊತ್ತಿನಲ್ಲಿ ಆಗುವುದಿಲ್ಲ, ಅದು ಬೇರೆ ಸೆಂಟ್ರಿ ಆಗುವುದಿಲ್ಲ, ನನಗೆ ನಿಂತುಕೊಳ್ಳಲು ಆಗುವುದಿಲ್ಲ. ಹಾಗಾಗಿ ಇವರು ಕೇಳಿಕೊಂಡರು ಸಬ್ ಇನ್ಸ್ಪೆಕ್ಟರ್ ಆದಂಥ ನಟರಾಜ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದ ಕಾಂತರಾಜ್ರವರು ಇವರನ್ನು ಉಲ್ಲಂಘಿಸಿರುತ್ತಾರೆ. ಯಾವುದೇ ಕಾರಣಕ್ಕೂ ಈ ದುರಂತಕ್ಕೆ ಠಾಣೆಯ ಪಿಎಸ್ಐ ನಟರಾಜ್ ಅವರ ನಿರ್ಲಕ್ಷ್ಯ ಹಾಗೂ ಸರ್ವಾಧಿಕಾರಿ ಧೋರಣೆಗೆ ಪರೋಕ್ಷ ಕಾರಣ ಎಂಬ ಆರೋಪ ಕೇಳಿ ಬಂದಿದೆ. ಆರೋಗ್ಯ ಸ್ಥಿತಿ ತಿಳಿದಿದ್ರು ಗರ್ಭಿಣಿಗೆ 8 ಗಂಟೆಗಳ ಕಾಲ ಸೆಂಟ್ರಿ ಡ್ಯೂಟಿ ಹಾಕಲಾಗಿತ್ತು. ಈ ಹಿಂದೆ ಸುರೇಖಾ ಎಂಬ 9 ತಿಂಗಳ ಗರ್ಭಿಣಿ ಕಾನ್ಸ್ಟೇಬಲ್ಗೂ ಇದೇ ರೀತಿ ಡ್ಯೂಟಿ ನೀಡಲಾಗಿತ್ತು ಎನ್ನಲಾಗಿದೆ. ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ ಆರೋಪಿ ಗಜೇಂದ್ರನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳನ್ನು ಎಲ್ಲರನ್ನೂ ಸಹ ಕೇಳಿದೆ. ಅವರು ಹೇಳಿದ ಒಂದೇ ಮಾತು ಎಂದರೆ, ಸರ್, ನಮಗೆ ಟಾರ್ಚರ್ ಅಂದರೆ ಮಾನಸಿಕ ಹಿಂಸೆಯನ್ನು ಕೊಡುತ್ತಿರುವವರು ನಟರಾಜ್ ಅವರನ್ನು ಬಿಟ್ಟರೆ ಬೇರೆ ಯಾವುದೇ ಕರ್ತವ್ಯದಲ್ಲಿ ಲೋಪದೋಷಗಳು ಇರುವುದಿಲ್ಲ ಮತ್ತು ಅಲ್ಲಿ ಪ್ರತ್ಯೇಕವಾದ ಈ ಘಟನೆ ಪೊಲೀಸ್ ಇಲಾಖೆಯ ಉನ್ನತಾಧಿಕಾರಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಗರ್ಭಿಣಿ ಶಿಲ್ಪಾ ಈ ಸ್ಥಿತಿಗೆ ತಲುಪಲು ಹಲ್ಲೆಕೋರ ಯುವಕನೋ ಅಥವಾ ಬೇಜವಾಬ್ದಾರಿ ಪಿಎಸ್ಐ ನಟರಾಜನೋ ಎಂಬ ಪ್ರಶ್ನೆ ಮೂಡಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.